ಎಲ್ಲರಿಗೂ ನಮಸ್ಕಾರ. ಈ ದಿನ ಪೋಕ್ಸೋ ಕಾಯ್ದೆ ಅಂದರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆ್ಯಕ್ಟ್ 2012 ಈ ಕಾಯ್ದೆಯ ಕುರಿತಾಗಿ ನಾವು ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಕಾಯ್ದೆಯಲ್ಲಿ ಮುಖ್ಯವಾಗಿ ನಾವು ಹೇಳುವಂಥದ್ದು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಿಷೇಧ ಕಾಯ್ದೆ ಅನ್ನುವಂಥದ್ದು. ಅಂದರೆ ಈ ಕಾಯ್ದೆಯ ಸೆಕ್ಷನ್ 11ರಲ್ಲಿ ಏನು ಹೇಳುತ್ತೆ ಅಂತ ಅಂದರೆ ಲೈಂಗಿಕ ಕಿರುಕುಳ ಅಂದರೆ ಏನು ಅನ್ನುವಂಥ ಅಂಶವನ್ನು ಇಲ್ಲಿ ಹೇಳುತ್ತೆ. ಯಾವ ರೀತಿಯಲ್ಲಿ ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ನಡೆದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯ ವಿರುದ್ಧ ಕಾನೂನಿನಾತ್ಮಕವಾಗಿ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದು. ಅದು ಮೊದಲನೇದಾಗಿ ನಾವು ನೋಡಿದಾಗ ಲೈಂಗಿಕ ಉದ್ದೇಶಕ್ಕೋಸ್ಕರ ಮಗುವನ್ನು ನೋಡೋದಾಗಲಿ ಅಥವಾ ಏನೋ ಕೇಳಿದೆ ಅಂತ ಹೇಳಿ ಪದಗಳನ್ನು ಉಚ್ಚಾರ ಮಾಡೋದಾಗಲಿ ಅಥವಾ ಶಬ್ದಗಳನ್ನು ಮಾಡೋದಾಗಲಿ ಅಥವಾ ಆಂಗಿಕ ಅಭಿಯಾನ ಅಥವಾ ಸನ್ನೆ ಮಾಡುವಂತಹದ್ದು, ಹಾಗೆ ದೇಹದ ಭಾಗಗಳನ್ನು ಅಥವಾ ಇನ್ಯಾವುದಾದರೂ ವಸ್ತುಗಳನ್ನು ತೋರಿಸುವಂಥದ್ದು, ಅಸಹ್ಯಕರವಾಗಿ ವರ್ತಿಸುವಂಥದ್ದು, ಹಾಗೆ ತನಗೆ ಅಥವಾ ಯಾವುದೇ ವ್ಯಕ್ತಿಗೆ ಕಾಣಿಸುವಂತೆ ಮಗುವಿನ ದೇಹವನ್ನು ಅಥವಾ ದೇಹದ ಯಾವುದೇ ಭಾಗವನ್ನು ಪ್ರದರ್ಶಿಸುವಂತೆ ಮಾಡುವಂಥದ್ದು ಅಥವಾ ಮುಂದುವರೆದು ಅಶ್ಲೀಲ ದೃಶ್ಯಗಳ ಉದ್ದೇಶದಿಂದ ಯಾವುದೇ ರೂಪದ ವಸ್ತುಗಳನ್ನು ಅಥವಾ ಮಾಧ್ಯಮಗಳನ್ನು ಮಗುವಿಗೆ ತೋರಿಸುವಂಥದ್ದು ಕೂಡ ಇಲ್ಲಿ ಲೈಂಗಿಕ ಅಪರಾಧ ಅಂತ ಅನ್ಸ್ಕೊಳ್ಳೋದು.